ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಈಗ ಜಿಲ್ಲಾ ಪಂಚಾಯತಿ ಫಲಾನುಭವಿ ಆಯ್ಕೆಗೆ ಡಿಎಸ್ ಅವರ ಅಧ್ಯಕ್ಷತೆಯಲ್ಲಿ ಅಲ್ಲಿ ಆ ಜಾಗದಲ್ಲಿ ಸರಿ ಕರಡು ಬೇನೆ ಮತ್ತು DPR ಅಂತ ಎರಡು ಲಸಿಕೆ ಕಾರ್ಯಕ್ರಮಗಳಿದೆ. ಅದರಲ್ಲಿ 100 ಪ್ರಗತಿ ಆಗಿದೆ ಸರ್. ಈಗ ಇದೇ ರೀತಿ ಭಾಗದ ಮೇಲೆ ಸರ್ ಅಲ್ಲಿ ಆವಿಷ್ಕರಿಸಿದೆ ಸರ್. 43 ಮುಖ್ಯವಾಗಿ ಮೆಕ್ಕೆಜೋಳ ಸಜ್ಜೆ ಸೀರಿಯಲ್ ಮಾಡಿ ಸರ್, ತೊಗರೆ ಮತ್ತು ಇತರ ಈ ಬೇಸಿಗೆ ಹಂಗಾಮಿನಲ್ಲಿ ಮುಖ್ಯವಾಗಿ ಸರ್ ಈಗ ನಮ್ಮಲ್ಲಿ ಮೇಜರ್ ಶೇಂಗಾ ಬರುತ್ತೆ ಸರ್. ಶೇಂಗಾ ಬೆಳೆ ಎಲ್ಲ ಈಗ ಚೆನ್ನಾಗಿದೆ ಸರ್. ಉಳಿದಂತೆ ಭತ್ತ ಎಲ್ಲ ಹಾರ್ವೆಸ್ಟ್ ಆಗ್ತಿದೆ ಸರ್. ಈ ವರ್ಷ ಪ್ರಗತಿ ಬಂದಿದೆ ಸರ್. ಬಿತ್ತನೆ ಬೀಜ ಒಟ್ಟು ಇಲ್ಲಿವರೆಗೆ 1822 ವಿತರಣೆ ಮಾಡಿ 32 ಲಕ್ಷದ್ದು ಆಗಿದೆ. ಟೋಟಲ್ ಏರಿಯಾ ಬಂದು 20,000 ಹೆಕ್ಟೇರ್ ಬರುತ್ತೆ. ನಮ್ಮಲ್ಲಿ ಮಳೆ ಇದ್ರೆ ಬರೀ 20 ಹೆಕ್ಟೇರ್ ಕಂಪ್ಲೀಟ್ ಆಗಿದೆ ಅದು ಆಗುತ್ತೆ ಸರ್. ಬೇಗ ಮೇಜರ್ ಸರ್ ನಮ್ದು ಈಗಾಗಲೇ ಬೇಸಿಗೆ ಮೇಜರ್ ಕ್ರಾಪ್ಸ್ ಎಲ್ಲ ಅವಾರ್ಡ್ಸ್ ಆಗಿದೆ ಸರ್. ಕೊಡೋದು ಬೇಸಾಯ ಅವರಿಗೆ ಒಂದು ಲಿಸ್ಟ್ ಮಾಡಿಕೊಂಡು ನಾವು ಡೈರೆಕ್ಷನ್ ಕೊಟ್ಟಿವಿ ಮಾಡ್ಬೇಕು. ಇದು ಅನುಕೂಲ ಇರ್ತದೆ ಮಾಹಿತಿ ಕೊಡ್ತಾ ಇದ್ದೀವಿ ಸರ್. ಜೂನ್ ಆಲ್ರೆಡಿ ಪ್ರಪೋಸಲ್ ಕಳಿಸಿದೆ. ಇದು ಕೇಂದ್ರ ಕಚೇರಿ ಹಂತದಲ್ಲಿ ಕಾರ್ಯ ಕನೆಕ್ಷನ್ ಅವರಿಂದ ಹಳೆಕುಂಟದ ಒಂದು ಅಡಿಷನಲ್ ಡಿಸಿ ಕೊಟ್ಟಿದ್ದೀವಿ ಸರ್. ಮತ್ತು ಜಾತ್ರೆ ಬಂದಿದ್ದಾರೆ ಸರ್. ನಾವು ಅವತ್ತು ಮಾತಾಡಿದ್ದೀವಿ. ಅವ್ರ ಪಬ್ಲಿಕ್ ಜೊತೆಗೂ ಎಲ್ಲ ಇಂಟ್ರಾಕ್ಷನ್ ಮಾಡಿ ಎಸ್ಟಿಮೇಟ್ ಕಳಿಸಿದ್ದೀವಿ ಸರ್. ಹೌದು ಸರ್, ಅದು ಅಟ್ಯಾಚ್ಮೆಂಟ್ ಸೊಸೈಟಿಗಳು ಬಹಳ ಅದಾವ ಸರ್. ಅದಕ್ಕೆ ಏನಂತಲ್ಲ ಕಾಲ್ ಪಾಲ್ ಮಾಡ್ಕೊಂಡು ಕೆಲವೊಂದಿಷ್ಟು ಜನ ಲೀಸ್ ಕೊಟ್ಟರು ಸರ್. ನಾವು ಆಲ್ರೆಡಿ ಗ್ಯಾರೇಜ್ ಲೀಸ್ ಕೊಟ್ಬಿಟ್ಟಾರ. ಆ ಬಗ್ಗೆ ಹೆಚ್ಚುವರಿ ಲೀಸ್ ಕೊಟ್ಟರು ದಾಖಲೆ ಬಿಡುಗಡೆ ಆಗುತ್ತೆ ಸರ್. ಅವು ಯಾವಾಗ ತಗೊಂಡು ಹೋಗ್ತಾರೆ ಮತ್ತೆ ಬೇಕಾದ್ರೆ ನಾವು ತಮ್ಮೂರಿಗೆ ಮತ್ತು ಸುತ್ತದ ಮತ್ತು ಹೊರಗಡೆ ಮಾಡಿಸೋದಕ್ಕೆ ಅನುಕೂಲ ಇದೆ. ಇದೊಂದು ಈ ವರ್ಷ ಜೂನ್ 2025 ಅವಕಾಶ ಇದೆ ಅದನ್ನು 25 ಕೇಸ್ ಎಕ್ಸಿಸ್ಟಿಂಗ್ ಇದೆ. ನಾವು 63ಗೆ ಅನೌನ್ಸ್ಮೆಂಟ್ ಮಾಡಿ ಮನೆ ಫಿಕ್ಸ್ ಮಾಡಿದ್ವಿ ಸರ್. ಕೆಲಸ ಮಾಡಿದ್ವಿ ಸರ್. ಅದೇನಿದೆ ಸರ್ 20 ಇದು ತಿಳಿಸಿದ್ದೇನೆ ಡೀಟೇಲ್ ಆಗಿ ಎಸ್ಟಿಮೇಟ್ ಮಾಡಿದ್ದೀವಿ. ಥ್ಯಾಂಕ್ಸ್. ಯಾರು ಸುತ್ತಮುತ್ತ ಇರ್ತಕ್ಕಂಥ ಪ್ರೈವೇಟ್ ಶಾಲೆ ಪ್ರೈವೇಟ್ ಶಾಲೆಗಳು ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಮಕ್ಕಳ ಸಂಖ್ಯೆ ಇಲ್ಲಿ ಗೌರ್ಮೆಂಟ್ ಶಾಲೆಗಳಿಂದ ಕನ್ಫ್ಯೂಷನ್ ಆಗಿದೆ. ಇರ್ತಕ್ಕಂಥವ್ರು ಏನಿದ್ದಾರೆ ಪ್ರೈವೇಟ್ ಶಾಲೆಗೆ ಕಲಿಸ್ತಾರೆ. ಈಗ ದುಡ್ಡಿಂದ ಇರ್ತಕ್ಕಂಥ ಪರಿಸ್ಥಿತಿ ಎಜುಕೇಶನ್ ಒಂಥರ ಏನಾಗ್ತದೆ, ಮುಂದಿನ ಒಂದು ತಲೆಮಾರು ಇದೆ. ಒಂದು ತಲೆಮಾರು ಸಂಪೂರ್ಣವಾಗಿ ಎಜುಕೇಶನ್ ಇಂದ ಮುಂದಿರ್ತಕ್ಕಂಥ ಸಂದರ್ಭ ಇರ್ತದೆ. ಈ ಇರ್ತಕ್ಕಂಥದ್ದು ಇದೆಲ್ಲ ಶಾಲೆಗಳ ಹೆಚ್ಚು ಮುಚ್ಚಿರ್ತಕ್ಕಂಥದ್ದು ನಾವು ನೋಡಿದಂತಂದ್ರೆ ಶ್ರೀರಾಮನಗರ ಆ ಭಾಗದಲ್ಲಿ ಜಾಸ್ತಿ ಇದೆ ಸರ್. ನನ್ನ ಪ್ರಕಾರ ಅಲ್ಲಿ ಪ್ರೈವೇಟ್ ಶಾಲೆಗಳ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಅಲ್ಲಿ ಸರ್ಕಾರಿ ಶಾಲೆಗಳ ಅಲ್ಲಿ ಝೀರೋ ದಾಖಲಾತಿ ಆಗ್ತಾ ಇದೆ. ದುಡ್ಡು ಇರ್ತಕ್ಕಂಥವ್ರು ಅದನ್ನ ಪ್ರೈವೇಟ್ ಶಾಲೆಗಳಿಗೆ ಅದನ್ನ ಅವ್ರು ಕ್ಲಿಯರ್ ಮಾಡ್ತಾರೆ. ದುಡ್ಡು ಇಲ್ಲದೆ ಇರ್ತಕ್ಕಂಥವ್ರಿಗೆ ಪ್ರೈವೇಟ್ ಶಾಲೆಗಳಿಗೆ ದುಡ್ಡು ಕಟ್ಟಕ್ ಆಗಲಿಲ್ಲ ಅಂತ ಹೇಳಿದ್ರೆ 1, 3, 5ನೇ ಕ್ಲಾಸ್ಗೆ ಓದಿಸಿ ಮತ್ತೆ ಅವರು ದುಡಿಮೆಗೆ ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರ್ತದೆ. ಇದು ಆಗದಂಗೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡಕ್ ಸಾಧ್ಯ ಅಂದ್ರೆ ದಯಮಾಡಿ ಅವರು ನೀವೇನ್ ಹೇಳ್ತಿದ್ರಿ ಪಬ್ಲಿಕ್ ಅವ್ರ ಮೈಂಡ್ ಸರ್ಕಾರಿ ಶಾಲೆಯಲ್ಲಿ ಓದೋದಕ್ಕಿಂತ ಕೂಡ ಪ್ರೈವೇಟ್ ಶಾಲೆಯಲ್ಲಿ ಓದಿಸ್ಬೇಕು ಅನ್ನೋ ಪರಿಸ್ಥಿತಿ ಏನ ತಂದೆ ತಾಯಿಗಳು ಇರುತ್ತೆ. ಅದರಿಂದ ಇವಾಗ ಶಾಲೆಗಳಿದ್ರು ಕೂಡ ಅಡ್ಮಿಷನ್ ಆಗ್ತಾ ಇಲ್ಲ ಅಂತ ಅದು ಬರ್ತದೆ. ಬಹಳ ಗಂಭೀರವಾಗಿ ಆ ಭಾಗದಲ್ಲಿರೋ ಜನರು ಶ್ರೀಮಂತರು ಇರ್ಬೇಕಂತ ನಾನು ಅಫ್ಕೋರ್ಸ್ ಶ್ರೀಮಂತರು ಎಲ್ಲರೂ ಶ್ರೀಮಂತ ಅಂದ್ರೆ ಒಳ್ಳೇದೇ. ಆದ್ರೆ ಶ್ರೀಮಂತರು ಅವರು ಎಜುಕೇಶನ್ ಅವ್ರ ಮಕ್ಕಳಿಗೆ ಕೊಡ್ತಾರೆ. ಆದ್ರೆ 10 ಜನ ಶ್ರೀಮಂತರು ಇದ್ರೆ 3 ಕೂಡ ಬಡವರಿದ್ದು ಮಕ್ಕಳು ಶಾಲೆಗೆ ಹೊರಗಡೆ ಬರದು ನಾನು 10 ಶಾಲೆಗಳಿದೆ
ನೀವು ಕೂಡ ಪರ್ಸನಲ್ ಆಗಿ ಹೋಗಿ ಗೊತ್ತಿಲ್ಲ ಡಿ ಅವ್ರನ್ನ ಮಾತಾಡಿ ಏನ್ ಕಾರಣ ಅಂತ ಹೇಳಿ ಚೆಕ್ ಮಾಡಿದ್ರೆ ಕುಡಿಯುವ ನೀರಿಗೆ ಸಮಸ್ಯೆ ಆದಾಗ ಎಲ್ಲ ಗ್ರಾಮೀಣ ಭಾಗದ ಜನರು ತಾಲೂಕು ಪಂಚಾಯತಿ ಕಚೇರಿಗೆ ಫೋನ್ ಮಾಡ್ಲಿಕ್ಕೆ 2 ನಂಬರ್ ಕೊಟ್ಟಿದ್ದಾರೆ. ಒಂದು 63394032 ಇನ್ನೊಂದು ನಂಬರು 8197895571. ತಹಸೀಲ್ದಾರ್ ಹತ್ರ ಮಾತಾಡಿ ನಾನು ಮಾತಾಡಿದ್ದೆ ಬೈಪಾಸ್ DPR ಕೂಡ ಆಗಿದೆ ಆ ರೋಡಿಗೆ ದೂರ ಇದೆ ಪ್ಲಾನ್ ಇದೆ ಡಿಸೈನ್ ಪ್ಲಾನ್ ತಹಸೀಲ್ದಾರ್ ಅವರು ಕೈಗಾರಿಕೆ ಇಲಾಖೆಗೆ ಪ್ಲಾನ್ ಮಾಡಬೇಕು. ರೋಡ್ ಪ್ಲಾನ್ ಇದೆ 100 ಎಕರೆ KDB